ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ಮರವನ್ನ ಮುಟ್ಟಿ 4 ಪದಗಳ ಈ ಮಂತ್ರ ಹೇಳ್ ನೋಡಿ. ಜನ ಸಕ್ಕರೆ ಹಾಗೆ ನಿಮಗೆ ಆಕರ್ಷಣೆಯಾಗ್ತಾರೆ. ಹಣ ಮಾತ್ರ ರಾಶಿ ರಾಶಿ ನಿಮ್ಮ ಮನೆಗೆ ಹರಿದು ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರಿ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಭೂಮಿ ಮೇಲೆ ಕಷ್ಟ ಇಲ್ಲದ ಮನೆ ಮತ್ತು ಮನುಷ್ಯ ಸಿಗೋದು ಅಪರೂಪ ಅನ್ಸುತ್ತೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖ ಅನುಭವಿಸ್ಲೇಬೇಕು. ಕಷ್ಟ ಬಂತು ಅಂತ ಕೊರಗದೆ, ಸುಖ ಬಂತು ಅಂತ ಹಿಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸೋದೇ ನಿಜವಾದ ಬಾಳಿನ ಗುಟ್ಟು. ಏನಂತೀರಾ? ಭಗವಂತ ನಮಗೆ ಕಷ್ಟ ಕೊಟ್ಟು ಪರೀಕ್ಷೆನೂ ಮಾಡ್ತಾನೆ, ಅದ್ರ ಹಿಂದೆ ಸುಖನೂ ಕೊಡ್ತಾನೆ. ಪ್ರಕೃತಿಯಲ್ಲಿ ಅದೆಂಥ ಅದ್ಭುತ ಗಿಡ ಮರ ಸಸ್ಯಗಳನ್ನ ನಮಗಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಅವುಗಳನ್ನ ಗುರುತಿಸಿ ಕಷ್ಟದಿಂದ ಹೊರಬರಬೇಕಾಗುತ್ತೆ ಅಷ್ಟೇ. ಗುರುತಿಸುವ ಮನಸ್ಸಿರಬೇಕು. ಗುರುತಿಸಿ ರೆಮಿಡಿ ಮಾಡಿಕೊಂಡು ಕಷ್ಟದಿಂದ ಹೊರಬರುವ ಛಲ ಇರಬೇಕು. ನಮ್ಮ ಜೀವನಕ್ಕೆ ಬಂದಿರೋ ಕಷ್ಟವನ್ನ ಕಳೆಯೋ ಮರ ನಿಮ್ಮ ಮನೆ ಹತ್ರನೇ ಇದೆ. ಆ ಮರ ಯಾವುದು, ಅದರಿಂದ ಕಷ್ಟ ಕಳ್ಕೊಳ್ಳುವ ಬಗೆ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸಿದೀವಿ. ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಶಮಿ ವೃಕ್ಷ, ಅರಳಿ ಮರ, ಅತ್ತಿ ಮರ, ಬಿಳಿ ಎಕ್ಕದ ಗಿಡ ಹೀಗೆ ಹೇಳ್ತಾ ಹೋದ್ರೆ ಸಾವಿರಾರು ಮರಗಳನ್ನ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಪೂಜನೀಯ ಭಾವನೆಯಿಂದ ಕಾಣ್ತೀವಿ ಮತ್ತು ಪೂಜಿಸ್ತೀವಿ. ಇದರಿಂದ ನಮ್ಮ ಜೀವನಕ್ಕೆ ಒಳ್ಳೆಯದೇ ಆಗುತ್ತೆ. ಇಂಥ ಪೂಜ್ಯನೀಯ ಮರಗಳಲ್ಲಿ ಅತಿ ಹೆಚ್ಚು ಪೂಜಿಸಲ್ಪಡುವ ಮರ ಅರಳಿ ಮರ. ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಬೌದ್ಧ ಧರ್ಮದಲ್ಲೂ ಕೂಡ ಅರಳಿ ಮರವನ್ನ ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತೆ. ಅರಳಿ ಮರವನ್ನ ಪೂಜಿಸಿದ್ರೆ ಎಲ್ಲಾ ಸಂಕಷ್ಟಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ಸಾವಿರಾರು ವರ್ಷಗಳಿಂದಲೂ ಕೂಡ ಇದೆ. ಅರಳಿ ಮರವು ಬ್ರಹ್ಮ, ವಿಷ್ಣು, ಮಹೇಶ್ವರ, ತ್ರಿಮೂರ್ತಿ ದೇವರುಗಳನ್ನ ಪ್ರತಿನಿಧಿಸುತ್ತೆ. ಸಾಕ್ಷಾತ್ ತ್ರಿಮೂರ್ತಿಗಳ ವಾಸಸ್ಥಾನ ಈ ಅರಳಿ ಮರ ಅಂತ ಹೇಳಲಾಗುತ್ತೆ. ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮರಗಳನ್ನ ದೇವತೆಗಳೆಂದು ತಿಳಿದು ಪೂಜಿಸಿಕೊಂಡು ಬರಲಾಗ್ತಾ ಇತ್ತು. ಕೆಲವೊಂದು ಅರಳಿ ಮರವನ್ನ ನೀವು ಕೆಂಪು ದಾರದಿಂದ, ಬಿಳಿ ದಾರದಿಂದ ಸುತ್ತಿರೋದನ್ನ ಇಂದಿಗೂ ಕೂಡ ಕಾಣಬಹುದು. ಅರಳಿ ಮರವನ್ನ ಪೂಜಿಸೋದ್ರಿಂದ ನಿಮಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಜೀವನದಲ್ಲಿ ತುಂಬಾ ಏಳಿಗೆ ಆಗುತ್ತೆ. ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಈ ಮರಕ್ಕೆ ನೀವು ನೀರು ಹಾಕಿದ್ರೆ ಕಾಯಿಲೆಗಳು ಬೇಗ ದೂರವಾಗುತ್ತೆ. ಹಾಗಂತ ವೈದ್ಯಕೀಯ ಉಪಚಾರವನ್ನ ನಿಲ್ಲಿಸಬಾರದು. ಅದ್ರ ಜೊತೆಗೆ ಅರಳಿ ಮರದ ಪೂಜೆಯನ್ನ ಮಾಡಬೇಕು. ಆರ್ಥಿಕವಾಗಿ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇದ್ರೆ ಅಥವಾ ಮಾನಸಿಕವಾಗಿ ನೊಂದಿದ್ರೆ ಅರಳಿ ಮರವನ್ನ ಪೂಜಿಸೋದ್ರಿಂದ ಬೇಗ ಒಳ್ಳೆಯ ಫಲಗಳು ದೊರೆಯುತ್ತವೆ ಅಂತ ಹೇಳಲಾಗುತ್ತೆ. ಅರಳಿ ಮರದ ಎಲೆಗಳು, ಅದರ ತೊಗಟೆ ಮತ್ತು ರೆಂಬೆ ಸೇರಿದಂತೆ ಇದರ ಎಲ್ಲಾ ಭಾಗಗಳನ್ನ ಬಳಸಿ ಔಷಧಿಗಳನ್ನ ತಯಾರಿಸಿ ಅನೇಕ ರೀತಿಯ ರೋಗಗಳನ್ನ ತಡೆಗಟ್ಟಬಹುದು ಅಂತ ಬಲ್ಲವರು ಹೇಳ್ತಾರೆ. ಆರೋಗ್ಯಕರ ಔಷಧೀಯ ಗುಣಗಳಿಂದ ಎಂಥವರನ್ನು ಕೂಡ ಅಚ್ಚರಿಪಡಿಸುತ್ತೆ ಈ ಅರಳಿ ಮರ. ತುರಿಕೆ ಮತ್ತು ಚರ್ಮದ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಅರಳಿ ಮರದ ತೊಗಟೆ ತುಂಬಾ ಪ್ರಯೋಜನಕಾರಿ. ಈ ತೊಗಟೆಯನ್ನ ಪುಡಿ ಮಾಡಿ ತುರಿಕೆ ಇರುವಂತ ಜಾಗದಲ್ಲಿ ಹಚ್ಚೋದ್ರಿಂದ ಚರ್ಮ ರೋಗದ ಸಮಸ್ಯೆ ನಿವಾರಿಸಿಕೊಳ್ಳಬಹುದು. ಆಮ್ಲಜನಕವನ್ನ ಹೆಚ್ಚಾಗಿ ಹೊರಹಾಕುವ ಮರಗಳಲ್ಲಿ ಅಶ್ವತ್ಥ ವೃಕ್ಷ ಕೂಡ ಒಂದು. ಅಸ್ತಮಾ, ದುರ್ಬಲತೆ, ಮಲಬದ್ಧತೆ, ಮೂತ್ರಪಿಂಡ, ಅತಿಸಾರ ಸೇರಿದಂತೆ ಅನೇಕ ಪ್ರಮುಖ ಕಾಯಿಲೆಗಳಿಗೆ ಮರದ ಎಲೆಗಳು ಪರಿಣಾಮಕಾರಿ ಔಷಧಿಯಾಗಿವೆ. ಇಷ್ಟೇ ಅಲ್ಲದೆ ಕಾಮಲೆ, ಇರುಳುಗಣ್ಣು, ಕೆಮ್ಮು, ಮಲೇರಿಯಾ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅರಳಿ ಮರದ ರೆಂಬೆ ಮತ್ತು ಬೇರುಗಳನ್ನ ಬಳಸಲಾಗುತ್ತೆ ಅನ್ನೋ ವಿಷಯ ನಿಮಗೂ ತಿಳಿದಿದೆ. ಈ ಮರದ ಕೆಳಗೆ ಶ್ರೀಕೃಷ್ಣನು ಮರಣ ಹೊಂದಿದನು ಅನ್ನೋ ಉಲ್ಲೇಖ ಇದೆ. ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಧಾರ್ಮಿಕ ಮರದ ನೆರಳಿನಲ್ಲೇ ಆಯಿತು ಅನ್ನೋ ನಂಬಿಕೆ ಕೂಡ ಹಿಂದೂ ಧರ್ಮದಲ್ಲಿದೆ. ಹಿಂದೂ ಧರ್ಮದಲ್ಲಿನ ಋಷಿಮುನಿಗಳು ಅರಳಿ ಮರದ ನೆರಳಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ರು. ಅರಳಿ ಮರದಲ್ಲಿ ಶ್ರೀಹರಿಯ ಜೊತೆಗೆ 35 ಕೋಟಿ ದೇವರುಗಳು ನೆಲೆಸಿದ್ದಾರೆ ಅಂತ ನಂಬಲಾಗಿದೆ. ಜೊತೆಗೆ ನಮ್ಮ ಪೂರ್ವಜರ ಆತ್ಮಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರುತ್ತವೆ ಅಂತ ಹೇಳ್ತಾರೆ. ಈ ವೃಕ್ಷವನ್ನ ಪೂಜಿಸಿದ್ರೆ ದೇವಾನುದೇವತೆಗಳ ಆಶೀರ್ವಾದದ ಜೊತೆಗೆ ನಮ್ಮ ಪೂರ್ವಜರ ಆಶೀರ್ವಾದವೂ ಕೂಡ ಸಿಗುತ್ತೆ.
ಇಂಥ ಪವರ್ಫುಲ್ ಅರಳಿ ಮರದ ಕೆಳಗೆ ಚಿಕ್ಕ ಉಪಾಯವನ್ನ ಮಾಡೋದ್ರಿಂದ ಜೀವನಕ್ಕೆ ಬಂದ ಅತಿದೊಡ್ಡ ಕಷ್ಟಗಳನ್ನ ಹೇಗೆ ಕಳಿಬಹುದು ಅಂತ ನೋಡೋಣ ಬನ್ನಿ. ಶನಿವಾರದ ದಿವಸ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಈ ಒಂದು ಕೆಲಸವನ್ನ ಮಾಡಿದ್ರೆ ಎಲ್ಲಾ ಕಷ್ಟ, ಮಾನಸಿಕ ಹಿಂಸೆ, ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಶನಿವಾರದ ದಿವಸ ಸೂರ್ಯಾಸ್ತದ ಸಮಯದಲ್ಲಿ ಅರಳಿ ಮರದ ಬಳಿ ಹೋಗ್ಬೇಕು. ಹೋಗುವಾಗ ಒಂದು ಕೆಂಪು ಇಂಕ್ ಪೆನ್ನು, ಹಿಟ್ಟಿನ ದೀಪ, ತುಪ್ಪ ಮತ್ತು ಪೂಜೆ ಸಮಯದಲ್ಲಿ ಎಲೆಗೆ ಸುತ್ತೋದಕ್ಕೆ ಮತ್ತು ಕೈಗೆ ಕಟ್ಕೊಳ್ಳೋದಕ್ಕೆ ಕೆಂಪು ಬಣ್ಣದ ನೂಲು ಇಷ್ಟನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ನೆನಪಿರ್ಲಿ, ಸಂಜೆ 6:30 ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕು. ತುಂಬಾ ಕತ್ತಲೆಯಲ್ಲಿ ಅರಳಿ ಮರದ ಬಳಿ ಹೋಗೋದು ಕೂಡ ಒಳ್ಳೇದಲ್ಲ. ಅರಳಿ ಮರದ ಬಳಿ ಹೋಗಿ ಕೈ ಮುಗಿದು ಇಷ್ಟ ದೇವರನ್ನ ಪ್ರಾರ್ಥಿಸಿ, ಶನಿವಾರ ಹೋಗೋದ್ರಿಂದ ಶನಿ ದೇವರನ್ನು ಕೂಡ ನೆನೆಸ್ಕೊಂಡು ಹಿಟ್ಟಿನ ದೀಪವನ್ನ ಅರಳಿ ಮರದ ಕೆಳಗೆ ಹಚ್ಚಿ ಇಡಬೇಕು. ಮಣ್ಣಿನ ಹಣತೆ ತಗೊಂಡಿದ್ರೆ ತುಂಬಾ ಒಳ್ಳೇದು. ಅದರಲ್ಲಿ ತುಪ್ಪ ಹಾಕಿ ದೀಪ ಬೆಳಗಿ ಹನುಮಾನ್ ಚಾಲಿಸವನ್ನ ಮನಸ್ಸಿನಲ್ಲೇ ಜಪ ಮಾಡಬೇಕು. ಅದಾದ್ಮೇಲೆ ಅರಳಿ ಮರದ ಒಂದು ಎಲೆನ ತಗೊಂಡು ಅದ್ರ ಮೇಲೆ ಕೆಂಪು ಪೆನ್ನಿಂದ ಮನಸ್ಸಿನಲ್ಲಿ ಯಾವ ಕಷ್ಟದ ಬಗ್ಗೆ ಪರಿಹಾರ ಬೇಕು ಅನ್ಕೊಂಡಿದ್ದೀರೋ ಅದನ್ನ ಬರಿಬೇಕು. ಇಲ್ಲಿ ಎಲೆ ಹರಿದೋಗದಂತೆ ನೋಡ್ಕೊಳ್ಳಿ. ಬರೆದಾದ ಮೇಲೆ ಎಲೆನ ಮಡಚಿ ಕೆಂಪು ನೂಲು ತಂದಿರ್ತೀರಾ ಅಲ್ವಾ, ಅದನ್ನ ನೀರಲ್ಲಿ ಸ್ವಲ್ಪ ಅದ್ದಿ ಆ ಎಲೆಗೆ ನೂಲನ್ನ 7 ಸುತ್ತು ಕಟ್ಟಬೇಕು. ಇನ್ನುಳಿದ ಕೆಂಪು ನೂಲನ್ನ ಮತ್ತೆ ನೀರಲ್ಲಿ ಅದ್ದಿ 7 ಸುತ್ತು ಕೈಗೆ ಕಟ್ಕೊಳ್ಳಿ. ಕಟ್ಕೊಳ್ಳೋಕ್ಕೂ ಮುಂಚೆ ಕೈಯಲ್ಲಿ ಹಿಡ್ಕೊಂಡು ಎಲೆ ಮೇಲೆ ಏನ್ ಬರ್ದಿದಿರೋ ಅದ್ರ ಬಗ್ಗೆ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಎಲೆಗೂ 7 ಸುತ್ತು ಕಟ್ಟಿ ಮತ್ತು ಕೈಗೂ 7 ಸುತ್ತು ಕೆಂಪು ನೂಲನ್ನ ಕಟ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಇಚ್ಛೆಯನ್ನ ಬರೆದಿರೋ ಎಲೆಯನ್ನ ಅಲ್ಲೇ ಅರಳಿ ಮರದ ಕೆಳಗಡೆ ಮಣ್ಣಲ್ಲಿ ಹೂತಾಕಿ. ಅದಾದ ಮೇಲೆ ಮರದ ಕೆಳಗೆ ಕೂತ್ಕೊಂಡು ಮರದ ಬುಡದಲ್ಲಿ ಮಣ್ಣಿರುತ್ತೆ ಅಲ್ವಾ, ಅದನ್ನ ಸ್ವಲ್ಪ ಮುಂದೆ ಇಟ್ಕೊಂಡು ಈ ಮಂತ್ರವನ್ನ ಹೇಳ್ಬೇಕು. ಆ ಮಂತ್ರ ಹೀಗಿದೆ: ಓಂ ಹ್ರೀಂ ವಾಟ್ ಸ್ವಾಹ. 11 ಬಾರಿ ಈ ಮಂತ್ರವನ್ನ ಮನಸ್ಸಿನಲ್ಲಿ ಜಪಿಸ್ಬೇಕು. ಇಷ್ಟು ಕೆಲಸನ ಸಂಜೆ 6:30 ಮುಗಿಸ್ಬೇಕು. ಆಮೇಲೆ ಮಂತ್ರಿಸಿದ ಆ ಮಣ್ಣನ್ನ ತಗೊಂಡು ಬಂದು ಮನೆಯ ತಿಜೋರಿಯಲ್ಲಿ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಮನೆಯಲ್ಲಿ ಏನೇ ಕಷ್ಟ, ಜಗಳ, ತೊಂದರೆ ಇದ್ರೂ ಕೂಡ ಸರಿ ಹೋಗುತ್ತೆ. ವ್ಯಾಪಾರದ ಸ್ಥಳ, ಆಫೀಸ್ನಲ್ಲಿ ನಿಮ್ಮ ಟೇಬಲ್ ಒಳಗಡೆ ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಮಣ್ಣಿನ ಗಂಟನ್ನ ಇಟ್ಕೊಳ್ಳಿ. ಆರ್ಥಿಕವಾಗಿ ತುಂಬಾ ಲಾಭ ಕಾಣ್ತೀರಾ. ವ್ಯಾಪಾರ, ನೌಕರಿಯಲ್ಲಿ ಪ್ರಗತಿಯಾಗುತ್ತೆ. ಸಾಲ ತೀರತ್ತೆ. ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದು.